ಸರ್ ಅದೇ ಯುವರಾಜ್ ಅವರು ವೈಬುಲ್ ಅನ್ನೋಂಥ ಸಾಂಗ್ನ ಕಾಪಿ ರೈಟ್ಸ್ ನಾವು ಕೇಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನು ರಿಯಾಕ್ಟ್ ಮಾಡ್ತೀರಾ? ಸೊ ಅದೇ ನನ್ನ ಫಸ್ಟ್ ರಿಯಾಕ್ಷನ್ ಬಂದು, ಈ ಪ್ರಪಂಚದಲ್ಲಿ ಒಬ್ರು ವ್ಯಕ್ತಿಗೆ ಬರುವಂತ ಐಡಿಯಾ ಇನ್ನೊಬ್ಬರ ವ್ಯಕ್ತಿಗೆ ಬರೋದು ಸಹಜ. ಹೌದು. ಅಂಡ್ ಅವ್ರು ಕ್ಲೇಮ್ ಮಾಡ್ತಿರೋದು ಸಿಮಿಲರ್ ಇದೆ, ಸೇಮ್ ಇದೆ ಅಂತ ಹೇಳ್ತಿದ್ರೆ, ಅದು ಸಿಮಿಲರ್ ಇದೆ ಬಟ್ ನಾಟ್ ದ ಸೇಮ್ ಸ್ಕೇಲ್. ಅವರೇ ಬೇರೆ ಸ್ಕೇಲ್, ನಮ್ದೇ ಬೇರೆ ಸ್ಕೇಲ್. ಅದು ಮ್ಯೂಸಿಷಿಯನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ. ಅವ್ರದೇ ಬೇರೆ ರಾಗ ಇದೆ, ನಮ್ದೇ ಬೇರೆ ರಾಗ ಇದೆ ಆಯ್ತಾ. ಸೊ ಬೇರೆ ಸ್ಕೇಲ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅವ್ರು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಐ ಆಮ್ ರಿಯಲಿ ರೆಡಿ ಫಾರ್ ಇಟ್. ಸೊ ಲೀಗಲ್ ಆಗಿ ಏನ್ ಬಂದ್ರು ಐ ಹ್ಯಾವ್ ಆಲ್, ನನ್ನ ಕಡೆಯಿಂದ ಏನೇನು ಸಾಕ್ಷಿಗಳನ್ನ ಕೊಡ್ಬೋದು ನಾನೆಲ್ಲ ಕೊಡ್ತೀನಿ. ಸರ್ ಅವ್ರು ಇನ್ನೊಂದು ಮಾತು ಹೇಳಿದ್ರು, ನನಗೆ ತುಂಬಾ ಕ್ಲೋಸ್ ಇದಾರೆ ಚಂದನ್ ಶೆಟ್ಟಿ ಅವರು, ಹೇಳಿದ್ರೆ ನಾನೇ ಸಾಂಗ್ ನ ಬಿಟ್ ಕೊಡ್ತಿದ್ದೆ ಅನ್ನೋ ತರ ಏನೋ ಮಾತಾಡಿದ್ರು. ಇಲ್ಲ ಇಲ್ಲ ಆ ವ್ಯಕ್ತಿನ ನಾನು ಒಂದ್ 2-3 ಸಲ ಸ್ಟೇಜ್ ಮೇಲೆ ನೋಡಿದೀನಿ. ನಾನು ಕಾರ್ಯಕ್ರಮ ಕೊಡಕ್ ಹೋದಾಗ ಆ ವ್ಯಕ್ತಿನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನ ನಾನು ಗಮನಿಸಿದೀನಿ. ಸೊ ಅದು ಬಿಟ್ರೆ ನನ್ಗೆ ಅವ್ರಿಗೂ ಯಾವ್ದೇ ರೀತಿಯ ಸ್ನೇಹ ಯಾವ್ದು ಇಲ್ಲ. ಜಸ್ಟ್ ಗೊತ್ತಿರುವಂತ ಮುಖ ಪರಿಚಯ ಇರುವಂತ ವ್ಯಕ್ತಿ. ಸರ್ ಈ ಪ್ರೀವಿಯಸ್ ಏನಾದ್ರು ವೈಬಲ್ ಸಾಂಗ್ ನೀವು ಕೇಳಿದ್ರಾ? ಅದೇ ಕೇಳಿದ್ರೆ ಖಂಡಿತ ನನ್ ಕಾಟನ್ ಕ್ಯಾಂಡಿ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ಗೆ ಆ ಪ್ರಮೇಯ ಬಂದಿಲ್ಲ ಇನ್ನು, ಅಂದ್ರೆ ಬೇರೆ ಟ್ಯೂನ್ ನ ಕಟ್ಬಿಟ್ಟು ಮಾಡುವಂತದ್ದು. ಬಿಕಾಸ್ ಇಷ್ಟು ಒಂದು ಪ್ರಜ್ಞಾವಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನ ಕೊಡುಗೆ ಕನ್ನಡಕ್ಕೆ 800 ಮಿಲಿಯನ್ ವೀಕ್ಷಣೆಗಳು, ನನ್ನ ಟೋಟಲ್ ಸಾಂಗ್ಸ್ ಎಲ್ಲ ಕ್ಯುಮುಲೇಟಿವ್ಲಿ 80 ಕೋಟಿ ವೀಕ್ಷಕರು ನನ್ನ ಸಾಂಗ್ ನೋಡಿದ್ದಾರೆ. ಸೊ ಈ ತರ ಇದ್ದಾಗ ನನ್ಗೊಂದು ಜವಾಬ್ದಾರಿ ಇರುತ್ತೆ. ಬೇರೆ ಟ್ಯೂನ್ ನ ತಗೊಂಡು ನಾನು ಮಾಡಬಾರ್ದು ಅನ್ನೋದು ನನಗೆ ಆ ಪ್ರಜ್ಞೆ ಖಂಡಿತವಾಗ್ಲೂ ನನ್ನಲ್ಲಿದೆ. ಸೊ ದಿಸ್ ಇಸ್ ಅ ಮಿಯರ್ ಕೋಇನ್ಸಿಡೆನ್ಸ್ ಇದಾಗಿರೋದು. ನನ್ಗೂ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಈ ಕೇಸ್. ಅವರು ಲೀಗಲ್ ಆಗಿ ಫೈಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಇದೆ ಅದನ್ನ ಫೈಟ್ ಬ್ಯಾಕ್ ಮಾಡಿ ಅದನ್ನ ಗೆಲ್ಲಿಕ್ಕೆ. ಐ ಸೋ ಕಾನ್ಫಿಡೆಂಟ್. ನಾನು ಟ್ಯೂನ್ ನಾನು ತಗೊಂಡಿಲ್ಲ. ಸೊ ನೋಡೋಣ ಏನಾಗುತ್ತೆ. ಸೊ ಲೀಗಲ್ ಆಗಿ ನೀವು ಫೈಟ್ ಮಾಡಕ್ ನೀವು ರೆಡಿ ಇದ್ದೀರಾ ಸರ್? ಆಫ್ ಕೋರ್ಸ್. ಓಕೆ. ಈಗ ಸಾಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋಂಥದ್ದು. ಇನ್ನೊಂದು ಅವ್ರ ಮಾತು ಹೇಳಿದ್ರು, ನಮ್ಗಿಂತ ತುಂಬಾ ವ್ಯೂಸ್ ಹೋಗಿದೆ, ರೀಚ್ ತುಂಬಾ ಚೆನ್ನಾಗಿ ಆಗಿದೆ ಅವ್ರದ್ದು, ರೀಲ್ಸ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗ್ತಾ ಇದೆ, ಎಲ್ಲರೂ ಅದನ್ನ ಟ್ರೆಂಡ್ ಆಗಿ ಸೆಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಈ ಒಂದು ಕಾರಣಕ್ಕೋಸ್ಕರ ಏನಾದರೂ ಈಗ ಕಣ್ಣಿಗೆ ಹೋಗಿರಬಹುದಾ? ಅಂದ್ರೆ ಈಗ ಅವ್ರು ಹೇಳಿದ್ರು ಒಂದು ಚರಣ ಹಾಗೂ ಟ್ಯೂನ್ ಮೇಲೆ ಅಷ್ಟೇ ನಾವು ಕಾಪಿ ರೈಟ್ಸ್ ಹಾಕ್ತೀವಿ, ಅಷ್ಟು ಮಾತ್ರ ಅಲ್ಲಿ ಸೇಮ್ ನಮ್ದು ಹೇಗಿದೆ ಅದೇ ರೀತಿ ಅವರು ಅಲ್ಲಿ ಮ್ಯೂಸಿಕ್ ಅದು ಯೂಸ್ ಮಾಡಿರೋ ಅಂಥದ್ದು ಅಂತ ಹೇಳಿದ್ರು. ಬೇರೆ ಸ್ಕೇಲ್ ಇದೆ, ನಮ್ದು ಬೇರೆ ಸ್ಕೇಲ್ ಇದೆ ನಾನು ಹೇಳ್ದಂಗೆ. ಸೊ ಆಮೇಲೆ ಇನ್ನೊಂದು ಏನ್ ಗೊತ್ತಾ, ದ ಟ್ಯೂನ್ ಇಸ್ ವೆರಿ ಸಿಂಪಲ್, ಇಟ್ಸ್ ಅ ಫೋಕ್ ಟ್ಯೂನ್. ಆಮೇಲೆ ಕಾಂಪ್ಲಿಕೇಶನ್ಸ್ ಇಲ್ಲ ಅದ್ರಲ್ಲಿ. ಅದೇನ್ ಶಾಸ್ತ್ರೀಯ ಸಂಗೀತ ಅಲ್ಲ ಅದು. ಅದು ತುಂಬಾ ಬೇಸಿಕ್ 4 ನೊಟೇಷನ್ಸ್ ಇರೋದು ಅದ್ರಲ್ಲಿ. ಸೊ ಬೇಸಿಕ್ ಟ್ಯೂನ್. ಅದು ಯಾರ ತಲೆ ಒಂದು 5ನೇ ಕ್ಲಾಸ್ ಮಗು ಮ್ಯೂಸಿಕ್ ನಾಲೆಡ್ಜ್ ಇರುವಂತ ಮಗುನು ಈ ಸಾಂಗ್ ನ ಕಂಪೋಸ್ ಮಾಡಬಲ್ಲ ಅಂತ ಟ್ಯೂನ್ ಅದು. ಇಟ್ಸ್ ಅ ವೆರಿ ಸಿಂಪಲ್ ಟ್ಯೂನ್. ನಾನೇ ಆವಾದ್ರು ಕಚ್ಚಾಬಾರ್ದ, ಚೇಳಾದ್ರು ಕುಕ್ಕಬಾರ್ದ, ಇಟ್ಸ್ ಸೇಮ್. ಅದ್ರಲ್ಲಿ ಏನ್ ಕಾಂಪ್ಲಿಕೇಶನ್ ಇಲ್ಲ. ಅವ್ರ ತಲೆಯಲ್ಲಿ ಹೊಳ್ದಿರೋದು ನನ್ನ ತಲೆಯಲ್ಲೂ ಹೊಳ್ದಿರ್ಬೋದಲ್ಲ ಅಲ್ವಾ? ಸೊ ಒಬ್ರಿಗೆ ಬರೋ ಥಾಟ್ ಇನ್ನೊಬ್ರಿಗೆ ಬರ್ಲೇಬಾರ್ದು ಅನ್ನೋದು ಏನಿಲ್ವಲ್ಲ. ಎಷ್ಟು ಕೋಟಿ ಅಂತ ಜನ ಇದಾರೆ. ಸೊ ಅದು ಆ ಕೇಸ್ ಇಲ್ಲೇ ಆಗಿದೆ. ಸೊ ಈ ತರ ಹುಡುಕ್ತಾ ಹೋದ್ರೆ ನಿಮ್ಗೆ ಇನ್ನೂ ಬೇರೆ ಬೇರೆ ಸಾಂಗ್ ಸಿಗುತ್ತೆ. ಬರೀ ಇವೆರಡಕ್ಕೆ ನೀವು ಫಿಕ್ಸ್ ಆಗ್ಬೇಡಿ. ನೀವು ಇನ್ನೂ ಕೆತ್ಕೊಂಡು ಹೋದ್ರೆ ಇದೇ ಸೇಮ್ ಟ್ಯೂನ್ ಇರೋ ತುಂಬಾ ಸಾಂಗ್ಸ್ ಗಳು ಸಿಗುತ್ತೆ. ಇತ್ತೀಚೆಗೆ ಕಾಪಿ ರೈಟ್ಸ್ ಅನ್ನೋವಂಥದ್ದು ತುಂಬಾ ಸಾಮಾನ್ಯ ಆಗ್ತಾ ಇದೆ. ಸೊ ಈ ಯಾವ ರೀತಿ ನೀವು ರಿಸೀವ್ ಮಾಡ್ತೀರಾ ಸರ್ ಇದೆಲ್ಲ? ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನಂತೂ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ಬಿಕಾಸ್ ನನ್ನ ನೋಡಿದೀರಾ, ನನ್ನ ಕರ್ನಾಟಕ ಜನತೆ ಕೂಡ ಅಬ್ಸರ್ವ್ ಮಾಡಿದಾರೆ. ನನ್ನ ಮ್ಯೂಸಿಕ್ ನಲ್ಲಿ ಎಷ್ಟಿದೆ ಅಂತ ಗೊತ್ತಿದೆ. ಸೊ ನಾನು ಸುಮ್ನೆ ಒಂದು ಖಾಲಿ ಕೋಣೆಲ್ ಕೂರಿಸ್ಬಿಟ್ಟು ಒಂದ್ ಸಾಂಗ್ ಮಾಡು ಅಂತಂದ್ರೆ, ಕೈಗೆ ಏನು ಇನ್ಸ್ಟ್ರೂಮೆಂಟ್ಸ್ ಕೊಡದಲ್ಲ ಒಂದ್ ಸಾಂಗ್ ಮಾಡೋದ್ರೆ, ಸುಮ್ನೆ ತಲೆ ಒಳಗಡೆನೆ ಒಂದ್ ಸಾಂಗ್ ನ ಮಾಡಿ ಹೇಳುವಂತ ಸಾಮರ್ಥ್ಯ ನನ್ಗೆ ಬಿಗ್ ಬಾಸ್ ಇಂದ ನನ್ಗೆ ಸಿಕ್ಕಿತ್ತು. ನಾನಲ್ಲಿ ಅದನ್ನ ವೃದ್ಧಿ ಮಾಡ್ಕೊಂಡಿದ್ದೆ. ಅಂದ್ರೆ ಅದನ್ನ ನಾನೇ ಕಂಡ್ಕೊಂಡಿದ್ದೆ. ನನ್ಗೆ ಇಷ್ಟು ಪವರ್, ನನ್ಗೆ ಇಷ್ಟ ಇದೆ, ನನ್ಗೆ ಟ್ಯಾಲೆಂಟ್ ಇದೆ ಅಂತ ನನ್ಗೆ ಗೊತ್ತಾಗಿದೆ ಅಲ್ಲಿ. ಸೊ ನನ್ಗೆ ಅದ್ರದ್ದು ಪ್ರಮೇಯ ಬಂದಿಲ್ಲ ಇನ್ನು ಅವ್ರ ಟ್ಯೂನ್ ತಗೊಂಡ್ ಮಾಡುವಂತ. ಸೊ ನನ್ಗೆ ವೆರಿ ಕೂಲ್. ಏನ್ ಗೊತ್ತಾ, ಜೀವನದಲ್ಲಿ ಮೈ ಲೈಫ್ ಇಸ್ ನಾಟ್ ಎಟ್ ಆಲ್ ಈಸಿ. ನಂಗೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನನ್ನ ಲೈಫ್ ಅಲ್ಲಿ ಆಗಿರುವಂತದ್ದು. ಎವ್ರಿ ಸಾಂಗ್ ಏನೇ ಒಂದು ಆದ್ರೂ ನನಗೆ ಕಾಂಟ್ರವರ್ಸಿ ಬಂದೇ ಬರುತ್ತೆ. ಅದನ್ನ ಫೇಸ್ ಮಾಡ್ಕೊಂಡು ಮುಂದಕ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಾನೆ ಇದೀನಿ. ಸೊ ನಾನು ಸ್ವಲ್ಪ ಕಾಮ್ ಡೌನ್ ಆಗ್ಬಿಟ್ಟಿದ್ದೀನಿ, ಆರಾಮ್ ಆಗ್ಬಿಟ್ಟಿದ್ದೀನಿ ಲೈಫ್ ಅಲ್ಲಿ. ಸೊ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ನೌ. ಲೈಕ್ ಲೆಟ್ಸ್ ಗೋ. ನನಗೂ ಸ್ವಲ್ಪ ಥ್ರಿಲ್ಲಿಂಗ್ ಅನ್ಸ್ತಾ ಇದೆ ಇದು ಕೇಸ್. ಸಾಂಗ್ ಇಸ್ ಗುಡ್ ಗೋಯಿಂಗ್ ಸರ್. ತುಂಬಾ ಕಡೆ ರೀಚ್ ಆಗ್ತಾ ಇದೆ. ಜೊತೆಗೆ ಅವ್ರು ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು, ನಮ್ಮ ಸಾಂಗ್ ಇಂದ ತುಂಬಾ ಚೆನ್ನಾಗಿ ಅವ್ರದ್ದು ವೀವ್ಸ್ ಆಗಿದೆ, ಟ್ರೆಂಡ್ ಸೆಟ್ ಮಾಡ್ತಾ ಇದೆ ಅನ್ನೋಂಥದ್ದು ಹೇಳಿದ್ರು. ಮೇ ಬಿ ಈ ಕಾರಣಕ್ಕೋಸ್ಕರ ಅವ್ರದ್ದು ರೀಚ್ ಆಗಿಲ್ಲ ಅನ್ನೋದಕ್ಕೆ ಏನಾದ್ರು ಹೇಳ್ತಿರಬಹುದಾ?
ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರಿಗೆ ಹಂಗ ಅನ್ಸಿರ್ಬೋದು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನನ್ ಪರ್ಸನಲ್ ಎಕ್ಸಾಂಪಲ್. ನಂದು ಒಂದ್ ಸಾಂಗ್ ಇದೆ, ಐಸ್ ಕ್ಯಾಂಡಿ ಚಂದನ್ ಶೆಟ್ಟಿ ಅಂತ. ಯೂಟ್ಯೂಬ್ ಅಲ್ಲಿ ಹೋಗಿ 5 ವರ್ಷದಿಂದ ಆನಂದ್ ಆಡಿಯೋದಲ್ಲಿ ಒಂದಿದೆ. ನಾನ್ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾಗೆ ದಿಗ್ಭಯಂ ಅಂತ. ಅದ್ರೊಂದ್ ಸಾಂಗ್ ಮಾಡಿದ್ದೀನಿ, ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನಂಗೆ ಕರೆಂಟ್ ಶಾಕ್ ಹೊಡೆದ್. ಓಕೆನಾ? ಕೋಕಾ 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 ಕಡಿತೆ ಕೊರಕರ ಮಂಟು చూస్తారు, పొట్టి పొట్టి గౌను వేస్తే పొట్టి పొట్టి చూస్తారు, అంటావా మావా అంటావా మావా. ಓಕೆನಾ? ಏಮ್ ಟ್ಯೂನ್ ನಾನು ಮಾಡಿದೀನಿ, ಅದು ದೇವಶ್ರೀ ಪ್ರಸಾದ್ ಅವರು ಮಾಡಿದ್ದಾರೆ. ಸೊ ನಾನ್ ಹಂಗ ಹೋಗ್ಬಿಟ್ಟು ದೇವಶ್ರೀ ಪ್ರಸಾದ್ ಅವ್ರು ನನ್ ಸಾಂಗ್ ಕದ್ರು ಅಂತ ನಾನು ಹೇಳಿದ್ರೆ ಹೇಗಿರುತ್ತೆ? ಆಯ್ತಾ? ಸೊ ನಾವು ನನ್ ತಲೆ ಇಟ್ಸ್ ವೆರಿ ಸಿಂಪಲ್ ಟ್ಯೂನ್, ಟಾ 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 ಹಂಗ್ ಬಂದಿದೆ, ಅವ್ರಿಗೂ ಹಂಗ್ ಬಂದಿದೆ ಅಷ್ಟೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಐ ಕ್ಯಾನ್ ಸೇ. ನಾನು ಅಷ್ಟು ಹೇಳ್ಬೋದು. ಇನ್ ಮಿಕ್ಕಿದೇನಿದ್ರು ನಾನು ಅವ್ರ ಲೀಗಲ್ ಆಗಿ ಅವ್ರ ಜೊತೆ ಫೈಟ್ ಮಾಡಕ್ ರೆಡಿ ಇದೀನಿ. ಡನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.